ಭಗವಾನ್ ಶ್ರೀ ರಾಮಕೃಷ್ಣರಲ್ಲಿ, ಮಹಾಮಾತೆ ಶಾರದಾ ದೇವಿಯವರಲ್ಲಿ, ಪೂಜ್ಯಪಾದ ಶ್ರೀಮತ್ ಸ್ವಾಮಿ ವಿವೇಕಾನಂದರಲ್ಲಿ ಮೊಟ್ಟ ಮೇಲಿರ್ತಕ್ಕಂಥ ಗೌರವಾನ್ವಿತ ಸೋದರಿಯರೇ, ರಿಪಬ್ಲಿಕ್ ಟಿವಿಯ ಎಲ್ಲ ಬಂಧುಗಳೇ, ಸೋದರಿ ಆರತಿ ಹೇಳಿದ ಹಾಗೆ ರಾಮ ಒಂದು ವ್ಯಕ್ತಿ ಅಲ್ಲ. ಅದು ವ್ಯಕ್ತಿ ಇಲ್ಲ. ದಶರಥನ ಮಗನಾಗಿ ಹುಟ್ಟಿ ಕೆಲವು ದಿನ ಬದುಕಿ ಹೋದ ವ್ಯಕ್ತಿ ಇವತ್ತಿಲ್ಲ. ಆದರೆ ನೆನ್ಪಿಟ್ಕೋಬೇಕು, ಭಾರತೀಯ ಪರಂಪರೆಯಲ್ಲಿ, ಭಾರತೀಯ ಸಂಸ್ಕೃತಿಯಲ್ಲಿ ನಾವು ಇತಿಹಾಸಗಳನ್ನು ಆದರ್ಶ ವ್ಯಕ್ತಿಗಳ ಸುತ್ತ ಮಾತ್ರವೇ ಹಣದಿದ್ದೇವೆ. ಯಾರು ಹುಟ್ಟಿದ್ರು, ಯಾರು ಸಿಂಹಾಸನದ ಮೇಲೆ ಕೂತ್ಕೊಂಡ್ರು, ಯಾರು ಯುದ್ಧ ಗೆದ್ದರು, ಯಾರು ಇನ್ನೇನೋ ದೊಡ್ಡದೇನೋ ಕಟ್ಟಡ ಕಟ್ಟಿದರು, ಅವರನ್ನೆಲ್ಲ ನಾವು ಐತಿಹಾಸಿಕ ಪುರುಷರು ಅಂತ ಅಂದ್ಕೊಂಡಿಲ್ಲ. ಅವರನ್ನು ಇತಿಹಾಸಕ್ಕೆ ಸೇರಿಸೋದು ಕೂಡ ನಮಗೆ ಅಷ್ಟೇನು ಅನಿವಾರ್ಯತೆ ಏನಿಲ್ಲ. ಯಾರ ದಿಕ್ಕಿನಲ್ಲಿ, ಯಾರ ಹೆಜ್ಜೆಗಳಲ್ಲಿ ನಾವು ಹೆಜ್ಜೆಗಳನ್ನಿಟ್ಟಾಗ ಶಾಶ್ವತವಾಗಿ ನಾವು ಸುಖವಾಗಿರ್ತೇವೆ. ಯಾವ ಕಾರಣಕ್ಕೋಸ್ಕರ, ಯಾವ ಉದ್ದೇಶಕ್ಕೋಸ್ಕರ ಒಂದು ನಾಗರಿಕತೆ ಹುಟ್ಟಿದೆಯೋ, ಯಾವುದಕ್ಕೋಸ್ಕರ? ಮನುಷ್ಯನನ್ನು ಸುಖವಾಗಿಡುವುದಕ್ಕೋಸ್ಕರ, ಮನುಷ್ಯನನ್ನು ಆರಾಮವಾಗಿಡುವುದಕ್ಕೋಸ್ಕರ, ಮನುಷ್ಯನನ್ನು ಆದರ್ಶಗಳ ಕಡೆಗೆ ಅವನ ಗಮನ ಹರಿಬೇಕು. ಆ ಕಾರಣಕ್ಕೋಸ್ಕರ ನಾವು ನಾಗರಿಕತೆಗಳನ್ನು ಎಲ್ಲ ಕೂಡ ಕಟ್ಟಿರ್ತಕ್ಕ, ದೇಶಗಳನ್ನು ಕಟ್ಟಿರೋದು, ಎಲ್ಲ ಕಟ್ಟಿರೋದು. ಇಲ್ಲಿ ಯಾವಾಗಲೂ ಕೂಡ ತೊಂದರೆ ಬರುವಂತಹದ್ದು ಎಲ್ಲಿ ಅಂತಂದರೆ, ನಾನು ಮುಖ್ಯವೋ ನನ್ನ ಸುತ್ತ ಇರತಕ್ಕಂಥ ಸಮಾಜ ಮುಖ್ಯವೋ? ಇದೇ ನಾಗರಿಕತೆಯ ಘರ್ಷಣೆ. ಎಲ್ಲೆಲ್ಲೇ ತೊಂದರೆ ಆಗಿರಲಿ, ಸ್ವಾರ್ಥ ಇಂಪಾರ್ಟೆಂಟು, ಪರಾರ್ಥ ಇಂಪಾರ್ಟೆಂಟು. ಈ ಘರ್ಷಣೆಯಲ್ಲಿ ಸ್ವಾರ್ಥ ನಾನು ಚೆನ್ನಾಗಿದ್ದರೆ ಸಾಕು, ಬೇರೆ ಎಲ್ಲ ಇಡು. ಆದರ್ಶಗಳು ಬಿಡ್ರಿ, ದೇಶ ಬಿಡ್ರಿ, ರಾಜ್ಯ ಬಿಡ್ರಿ, ಜನಸಾಮಾನ್ಯರ ಹಿತಕ್ಕಾಗಿ ನಾನಿಲ್ಲಿ ಕುಳಿತಿದ್ದೇನೆ, ನಾನೊಬ್ಬ ಅಧಿಕಾರಿ, ಬಿಡ್ರಿ ಅದೆಲ್ಲ. ಯಾವಾಗ ನಾನು ಮುಖ್ಯ, ನನ್ನ ಸುತ್ತ ಇರ್ತಕ್ಕಂಥ ಜನ ಮುಖ್ಯ ಅಲ್ಲ. ಅರ್ಥಾತ್ ಇದನ್ನು ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂದರೆ, ಹಕ್ಕು ಮುಖ್ಯ, ಕರ್ತವ್ಯ ಮುಖ್ಯ ಅಲ್ಲ ಅಂತ ಭಾವಿಸಿದನ ಅದು ನರಕ ನಿರ್ಮಾಣಕ್ಕೆ ನಾಂದಿ. ಕರ್ತವ್ಯಕ್ಕಾಗಿ ನಾನು ಬದುಕಬೇಕು, ಪರಾರ್ಥಕ್ಕಾಗಿ, ಸಮಷ್ಟಿ ಪ್ರಜ್ಞೆಗಾಗಿ ನಾನು ಬದುಕಬೇಕು. ವ್ಯಷ್ಟಿ ಪ್ರಜ್ಞೆಗೋಸ್ಕರ, ವ್ಯಷ್ಟಿ ಹಿತಕ್ಕಲ್ಲ, ಸಮಷ್ಟಿ ಹಿತಕ್ಕಾಗಿ ನಾನು ಬದುಕಬೇಕು ಅಂತ ಮನುಷ್ಯ ಯೋಚನೆ ಮಾಡೋದನ್ನ ಸ್ವರ್ಗ ನಿರ್ಮಾಣಕ್ಕೆ ಅದು ಪ್ರಾರಂಭ. ರಾಮ ನಿಲ್ಲೋದು ಎಲ್ಲಿ ಅಂದರೆ, ಪರಿಪೂರ್ಣವಾಗಿ, ಸಂಪೂರ್ಣವಾಗಿ ಸ್ವಾರ್ಥ ತ್ಯಾಗ, ಸಂಪೂರ್ಣವಾಗಿ ಪರಾರ್ಥ ಹಿತ. ಗರ್ಭಿಣಿಯಾದ ಹೆಂಡತಿ ಲೆಕ್ಕಕ್ಕಿಲ್ಲ, ಪ್ರಾಣಪ್ರಿಯನಾದ ಸೋದರ ಲೆಕ್ಕಕ್ಕಿಲ್ಲ. ತಾನಾಗಿ ಬಂದ ಸಿಂಹಾಸನ, ತಾನಾಗಿ ನ್ಯಾಯಸಮ್ಮತವಾಗಿ, ಧರ್ಮಸಮ್ಮತವಾಗಿ ಇಡೀ ರಾಜ್ಯ, ಇಡೀ ದೇಶ ನೀನೇ ರಾಜನಾಗಬೇಕು ಅಂತ ಒಕ್ಕೊರಲು ಕೂಗ್ತಾ ಇದ್ರೆ ನನಗದು ಬೇಡ. ಭರತ ಆಳಬೇಕು ಅಂತ ಕೈಕೇಯಿ ಹೇಳಿದ್ರೆ, ಭರತನೇ ಬಂದು ಪಾದಕ್ಕೆ ಬಿದ್ದು ನಿನ್ನ ಪಾದಕ್ಕೆ ಬೀಳ್ತೀನಿ, ಮತ್ತೆ ನೀನು ಬಾ, ನಾನು ಬರಲ್ಲ. ಒಬ್ಬ ಮನುಷ್ಯ, ನೆನಪಿಟ್ಕೊಳ್ಳಿ, ಒಂದು ಊರು, ಒಂದು ಸಮಾಜ, ಒಂದು ಕುಟುಂಬ ನಿಜಕ್ಕೂ ಕೂಡ ಚೆನ್ನಾಗಿ ಬದುಕಬೇಕು ಅಂದರೆ ಬೇಕಾಗಿರ್ತಕ್ಕಂಥದ್ದು ತ್ಯಾಗ. ಸ್ವಾರ್ಥ ಪರಾರ್ಥದ ನಡುವೆ ಘರ್ಷಣೆ ಬಂದಾಗ, ಭಗವದ್ಗೀತೆಯ ಮೊದಲನೇ ಪಾಠವೇ ಇದು. ಅರ್ಜುನ, ನನ್ನ ದೊಡ್ಡಪ್ಪ, ನನ್ನ ದೊಡ್ಡಪ್ಪನ ಮಕ್ಕಳು, ನನ್ನ ಗುರುಗಳು, ನನ್ನ ತಾತ, ಅದೆಲ್ಲ ಮುಖ್ಯ. ಅವರು ನಮ್ಮವರು ಯಾರು ಧರ್ಮ 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 ಅಂದ್ರೇ ನೆನ್ಪಿಟ್ಕೋಬೇಕು. ಪರಹಿತದ ಮೂಲ ಇರತಕ್ಕಂಥದ್ದೇ ಧರ್ಮದಲ್ಲಿ. ಧರ್ಮ ಅಂತಂದ್ರೆ ನಮ್ಮನ್ನೆಲ್ಲ ಒಟ್ಟಿಗೆ ಸೇರಿಸುವಂಥ ಆ ಪರಹಿತಾಸಕ್ತಿಯ ಒಂದು ಸೂತ್ರ, ಅದು ಮುಖ್ಯ, ವೈಯಕ್ತಿಕ ನೆಲೆ ಅಲ್ಲ ಅನ್ನುವಂಥದ್ದನ್ನು ಮೊದಲು ನೆನ್ಪಿಟ್ಕೋ. ದೊಡ್ಡಪ್ಪನ ಮಕ್ಕಳು ಮುಖ್ಯ. ನಾನು ನನ್ನ ಸೋದರ ಮಾವನನ್ನೇ ಕೊಂದವನು. ಕೃಷ್ಣ ಈ ರೀತಿ ಹೇಳಲಿಲ್ಲ, ಆದರೆ ಅದನ್ನು ಸೂಚಿಸಿದ. ಸೋದರ ಮಾವನನ್ನು ಕೊಂದವನು ನಾನು, ಸೋದರ ಅತ್ತೆ ಮಗನನ್ನು ಕೊಂದವನು. ಯಾರು ದೊಡ್ಡಪ್ಪ? ಬಂಧುಗಳು ಯಾರು ನ್ಯಾಯಸಮ್ಮತವಾಗಿ ಬದುಕ್ತಾ ಇದ್ದಾರೆ ಅವರು ಬಂಧುಗಳು, ರಕ್ತ ಸಂಬಂಧಿಕರಲ್ಲ ನಮ್ಮ ಬಂಧುಗಳು. ಇದು ಭಗವದ್ಗೀತೆಯ ಮೊದಲನೇ ಪಾಠ. ಈ ಎಲ್ಲ ಪಾಠಗಳಿಂದಲೇ ಇಂಡಿಯಾ ಉಳಿದಿದ್ದು. ಇಂಥ ಪಾಠಗಳಿಂದಲೇ ನಾವು ಅತ್ಯಂತ ಸಂಪತ್ತು ಭರಿತವಾದಂಥ ದೇಶವಾಗಿದ್ದು. ಈ ಸಂಸ್ಕೃತಿ ಏನಿದೆ, ಇದರ ಸಂಕೇತ ರಾಮ. ಆದ್ದರಿಂದ ಸೋದರಿ ಆರತಿ ಹೇಳಿದ ಹಾಗೆ, ಗುರುಗಳೇ, ಆದರೆ ಇವಾಗ ಬದುಕ್ತಿರೋದೇ ನಮಗೋಸ್ಕರ ಅಲ್ವಾ? ಸಾಮಾನ್ಯವಾಗಿ ಆದರ್ಶಗಳು ದೊಡ್ಡದಾಗಿರುತ್ತೆ, ಅದನ್ನ ಪಾಲನೆ ಮಾಡೋದು ಕಷ್ಟವಾಗಿರುತ್ತೆ. ಸಿಂಪಲ್ ಆಗಿ ರಾಮನ್ ಹಂಗೆ ಇರೋದು ಹೆಂಗೆ ಅಂತ ಕೇಳ್ತಾರೆ ಈಗಿನ ಜನರೇಷನ್ ಮಕ್ಕಳು. ಆದರ್ಶ ಕಷ್ಟ ಅನ್ನುವಂಥದ್ದು ನಾನು ಒಪ್ಪೋದೇ ಇಲ್ಲ.
ಆದರ್ಶವನ್ನು ನೀವು ಪಾಲನೆ ಮಾಡಲಿಲ್ಲ ಅಂದರೆ ನಿಮ್ಮ ಬೆಳವಣಿಗೆ ಆಗಲ್ಲ. ಮೃಗೀಯ ಸಮಾಜಕ್ಕೂ ಮಾನವೀಯ ಸಮಾಜಕ್ಕೂ ಇರತಕ್ಕಂಥ ಏಕಮೇವ ವ್ಯತ್ಯಾಸ ಆದರ್ಶದ ಪಾಲನೆ ಅಂದರೆ ಏನು ಗೊತ್ತಾ? ಮನುಷ್ಯನ ಒಳಗಡೆ ಒಂದು ಮೃಗವೂ ಇದೆ, ಒಂದು ದೇವತೆಯೂ ಇದೆ. ಮನುಷ್ಯ, ನೀವು ಎವಲ್ಯೂಷನ್ ತಗೊಂಡ್ರೆ, ಡಾರ್ವಿನ್ಸ್ ಎವಲ್ಯೂಷನ್ ಥಿಯರಿ ತಗೊಂಡ್ರೆ, ನಾವು ಹ್ಯೂಮನ್ಸ್, ಸಬ್ ಹ್ಯೂಮನ್ ಸ್ಪೀಷೀಸು ಇದೆ, ಸೂಪರ್ ಹ್ಯೂಮನ್ ಸ್ಪೀಷೀಸು ಇದೆ. ಇವೆರಡರ ನಡುವೆ ಬ್ರಿಡ್ಜ್ ಮನುಷ್ಯ. ಆದ್ದರಿಂದ ಸಬ್ ಹ್ಯೂಮನ್ ಸ್ಪೀಷೀಸ್ ಎಲ್ಲ ಪ್ರಾಣಿಗಳು, ಹಾವಿದೆ ನನ್ನ ಒಳಗಡೆ, ನರಿ ಇದೆ, ಎಲ್ಲ ಇದೆ. ಅದೇ ಮುಂದೆ ದೇವಾನುದೇವತೆಗಳು ಕೂಡ ನನ್ನ ಒಳಗಡೆನೇ ಇದ್ದಾರೆ. ದೇವತೆ ಜಾಗೃತವಾಗಬೇಕು ಅಂದರೆ ಈ ಮೃಗತ್ವ ಅನ್ನುವಂಥದ್ದು ಸಪ್ರೆಸ್ ಆಗಬೇಕು. ಮನುಷ್ಯನ ಸಹಜವಾದ ಆಸೆಗಳು, ಬಯಕೆಗಳು ಸಪ್ರೆಸ್ ಆಗಲಿಲ್ಲ ಅಂದರೆ, ಅಥವಾ ನೀವು ಎಲಿವೇಟ್ ಮಾಡಲಿಲ್ಲ ಅಂದರೆ, ಸಬ್ಲೈಮ್ ಮಾಡಲಿಲ್ಲ ಅಂದರೆ ದೇವತೆ ಜಾಗೃತವಾಗುವುದಿಲ್ಲ. ಆದ್ದರಿಂದ ಮೃಗೀಯ ತೃಷೆ, ಮೃಗೀಯ ಭಾವನೆಗಳು, ಮನುಷ್ಯ ಸಹಜವಾದ ಸ್ವಾರ್ಥಗಳು, ಅವುಗಳನ್ನೆಲ್ಲ ನೀವು ಹದ್ಬಸ್ತಿನಲ್ಲಿ ಇಡಲಿಲ್ಲ ಅಂದರೆ, ನಿಯಂತ್ರಣದಲ್ಲಿ ಇರಲಿಲ್ಲ ಅಂದರೆ, ದೊಡ್ಡ ರೀತಿಯ ಶಕ್ತಿಗಳು ನಿಮ್ಮ ಒಳಗಡೆ ಇದೆಯಲ್ಲ, ಅದು ಜಾಗೃತವಾಗುವ ಸಂಭವವೇ ಇಲ್ಲ. ಅದನ್ನೇ ಡಿಸಿಪ್ಲಿನ್ ಅಂತ ಕರೆಯೋದು, ಅದನ್ನೇ ತಪಸ್ಸು ಅಂತ ಕರೆಯೋದು. ವಿದ್ಯಾರ್ಥಿಗಳಿಗೆ ಅದನ್ನೇ ಹೇಳ್ಕೊಡ್ಬೇಕಾದ್ದು ನಾವು. ಎಜುಕೇಷನ್ ಅಂದರೆ ನಿಜವಾಗಿ ಎಜುಕೇಷನ್ 80% ಇರಬೇಕಾದ್ದೇ ಮೈಂಡ್ ಕಂಟ್ರೋಲ್. ಆ ತಪಸ್ಸನ್ನೇ ಬ್ರಹ್ಮಚರ್ಯ ಅಂತ ಕರೆಯೋದು. ವಿದ್ಯಾರ್ಥಿ ಇರೋದೇ ಈ ಬ್ರಹ್ಮಚರ್ಯ, ಈ ತಪಸ್ಸನ್ನು ಪ್ರಾಕ್ಟೀಸ್ ಮಾಡೋದು. ರಾಮಕೃಷ್ಣರು ಹೆಬ್ಬೆಟ್ಟಿನವರು, ಆದರೆ ವಿವೇಕಾನಂದರಂಥ ಜಗತ್ತನ್ನೇ ಅಲಗಾಡಿಸಿದಂಥ ಮೇರು ಧೀಮಂತ ವ್ಯಕ್ತಿಯನ್ನು ತಮ್ಮ ದಾಸಾನ ಮಾಡಿಕೊಂಡ್ರೆ. ಯಾಕೆಂದರೆ ಅವರು ಶಕ್ತಿಗಳನ್ನು ಜಾಗೃತಗೊಳಿಸ್ಕೊಂಡಿದ್ದು ಸ್ಕೂಲಿಗೆ ಹೋಗಲ್ಲ, ಈ ರೀತಿಯ ಬ್ರಹ್ಮಚರ್ಯ, ಈ ರೀತಿಯ ತಪಸ್ಸಿನಿಂದ. ಇದು ಪ್ರತಿಯೊಬ್ಬರೂ ಜೀವನದಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ಎಕ್ಸ್ಟ್ರಾರ್ಡಿನರಿ ಬೆಳವಣಿಗೆ ಬೇಕು ಅಂದರೆ, ಆರ್ಡಿನರಿ ಮನುಷ್ಯನಾಗಿ ಬದುಕ್ತೀನಿ ಅಂದರೆ ಬದುಕು. ಸ್ವಾಮೀಜಿ ಹೇಳಿದ ಮಾತಿಗೆ ಇನ್ನೊಂದು ಸೇರಿಸೋದಾದರೆ, ಇವತ್ತು ಹಾಯಾಗಿರಬೇಕು, ಐ ವಾಂಟ್ ಫನ್, ಐ ಜಸ್ಟ್ ವಾಂಟ್ ಟು ರಿಲ್ಯಾಕ್ಸ್, ಸಿಂಪ್ಲಿಸಿಟಿ ಅಂತ ಹೇಳ್ತಾರಲ್ಲ. ಈಗ ಯದ್ವಾ ಇದ್ಬಿಟ್ರೆ ಮುಂದೆ ಭವಿಷ್ಯ ಎಲ್ಲ ಹಾಳಾಗ್ಬಿಡತ್ತೆ. ಸೊ ದೆರ್ ಇಸ್ ನೋ ಶಾರ್ಟ್ ಕಟ್ ಇನ್ ಲೈಫ್. ಶಾರ್ಟ್ ಕಟ್ಸ್ ಯು ಶಾರ್ಟ್ ಅಂತ ಒಂದು ಮಾತಿದೆ. ಸೊ ದೆರ್ ಇಸ್ ನೋ ಶಾರ್ಟ್ ಕಟ್ ಟು ಸಕ್ಸಸ್. ಸೊ ನಿಜಕ್ಕೂ ಯಾರಿಗೆ ಶಕ್ತಿ ಬೇಕೋ ಅವರು ಮೊದಲಿಂದ ಒಂದು ಫೌಂಡೇಶನ್ ಹಾಕ್ಕೋಬೇಕು ಜೀವನಕ್ಕೆ. ಆ ಫೌಂಡೇಶನನ್ನೇ ನಾವು ಧರ್ಮ ಅಂತ ಕರೆಯೋದು. ಹಾಗಾಗಿ ಸತ್ಯ, ನಿಷ್ಠೆ, ಕಷ್ಟ ಸಹಿಷ್ಣುತೆ, ಡಿಸಿಪ್ಲಿನ್ನು ಇದೆಲ್ಲ ಇಲ್ಲದೆ ಹೋದರೆ, ಒಂದಷ್ಟು ಮನಸ್ಸಂಯಮ, ಕಂಡುಕೊಂಡ ಹುಡುಗಿಯರಿಗೆ ಮನಸ್ಸೋಲುವ, ಕಂಡುಕೊಂಡ ಹವ್ಯಾಸಗಳಿಗೆ ಮನಸ್ಸೋಲುವಂತಹ ದುರ್ಬಲ ಮನಸ್ಕನು ನಾಳೆ ಪರಿವಾರದಲ್ಲೂ ಹೆಂಡತಿಗೆ ನಿಷ್ಠವಾಗಿರಲಾರ, ಅಕ್ಕಪಕ್ಕದ ತನ್ನ ನೆರೆಕೆರೆಯವ್ರ ಜೊತೆಗೂ ಸರಿಯಾಗಿರಲಾರ, ತನ್ನ ಆಫೀಸಲ್ಲೂ ಕೂಡ ಆನೆಸ್ಟ್ ಆಗಿರಲಾರ. ಹಾಗಾಗಿ ಫೌಂಡೇಶನ್ನೇ ಧರ್ಮ ಅಂತ. ಮೊದಲು ನಾವು ಇದನ್ನು ಕಲ್ತ್ರೆ ಮಾತ್ರ ಮುಂದೆ. ಜಟ್ಟಿ, ಈ ರೆಸ್ಲಿಂಗ್ ಬಗ್ಗೆ ಹೇಳ್ತಾರೆ, ನಮ್ಮ DVG ಹೇಳ್ತಾರೆ, ಜಟ್ಟಿ ಕಾಳಗದೊಳು ಗೆಲ್ಲದೊಡೆ ವ್ಯರ್ಥವೆನ್ನುವೆಯೇ ಮಮನ ಪಟ್ಟು ವರಸುಗಳು, ಮುಟ್ಟಿ ನೋಡವನ ಕೈ ಕಬ್ಬಿಣ ಗಟ್ಟಿ, ಗಟ್ಟಿತನ ಗರಡಿ ಫಲ ಮಂಕುತಿಮ್ಮ ಅಂತ. ಒಂದೆರಡು ರೆಸ್ಲಿಂಗ್ ಮ್ಯಾಚಸ್ನ ಸೋಲ್ಬೋದು, ಗೆಲ್ಬೋದು, ದಟ್ ಈಸ್ ಇರಲೆವೆಂಟ್. ಆದರೆ ಅವನು ಕುಸ್ತಿ ಆಡಿ ಆಡಿ ಗಟ್ಟಿಯಾಗಿರ್ತಾನಲ್ಲ, ಅವನ ಕಾನ್ಫಿಡೆನ್ಸು, ಅವನ ಬಾಡಿ, ಅವನ ಫಿಟ್ನೆಸ್ಸು, ಅವನ ವ್ಯಕ್ತಿತ್ವ, ಆ ಚಾರ್ಮ್ ಇದೆಯಲ್ಲ, ಅದು ತುಂಬ ಮುಖ್ಯ. ಹಾಗಾಗಿ ಈ ಹೆಂಗೋ MG ರೋಡ್ ಆ್ಯನಿಮಲ್ಸ್ ಆಗಿ ಜೀವನ ಕಳೀದೆ ಅರ್ಥಪೂರ್ಣವಾಗಿ ಬದುಕೋದು ಅವ್ರಿಗೆ ಒಳ್ಳೆಯದು. ಅವರೆಲ್ಲ ಸನ್ಯಾಸಿಗಳಾಗಬೇಕಾಗಿಲ್ಲ. ಅವರ ವರ್ಕ್ ಪ್ಲೇಸಲ್ಲೇ, ಅವರ ಲೌಕಿಕ ಜೀವನದಲ್ಲೂ ಕೂಡ ಈ ಡಿಸಿಪ್ಲಿನ್ಸು, ಈ ಸಂಯಮ, ಈ ಭಕ್ತಿ, ಈ ರಾಷ್ಟ್ರನಿಷ್ಠೆ, ಧರ್ಮನಿಷ್ಠೆ, ತಂದೆ ತಾಯಂದ್ರ ಬಗ್ಗೆ ಗೌರವ, ವ್ಯಾಲ್ಯೂಸ್ ಬಗ್ಗೆ ಗೌರವ, ಇದು ಅವ್ರಿಗೆ ಸಹಾಯ ಮಾಡುತ್ತೆ. ವೈಯಕ್ತಿಕವಾದ ಜವಾಬ್ದಾರಿ ಬಗ್ಗೆ ಮಾತನಾಡಿದ್ವಿ. ಬಟ್ ನಾಡು ಕಟ್ಟೋ ಕಾರ್ಯ ಅಥವಾ ಇಡೀ ದೇಶದ ಅಭಿವೃದ್ಧಿ ಕಾರ್ಯ ಅನ್ನೋದು ಸಮಿಷ್ಟಿ ಶ್ರಮವನ್ನು ಬಯಸೋ ಕಾರ್ಯ ಆಗುತ್ತೆ. ನಾವು ರಾಮ ಭಾರತ ಅಂತ ಹೇಳಿ ಇವತ್ತಿನ ನಮ್ಮ ಮೊದಲ ಪ್ಯಾನಲ್ಗೆ ಹೆಸರಿಟ್ಟಿದ್ದೀವಿ. ಅಂದರೆ ಭಾರತವನ್ನು ರಾಮರಾಜ್ಯವಾಗಿ ಮಾಡಬೇಕು ಅಂತಂದರೆ ಪ್ರತಿಯೊಬ್ಬರ ಶ್ರಮ ನಿಜಕ್ಕೂ ಬೇಕು. ಆದರೆ ಸಮಿಷ್ಟಿಯಾಗಿ ಆ್ಯಸ್ ಅ ಗ್ರೂಪ್, ಇದರಲ್ಲಿ ರಾಜಕಾರಣಿಗಳನ್ನು ಒಳಗೊಂಡಂತೆ, ಆಡಳಿತ ವರ್ಗವನ್ನು ಒಳಗೊಂಡಂತೆ ಅಲ್ಲಿ ಇರಬೇಕಾದ ಧರ್ಮ ಯಾವುದು ಅಂತ ಹೇಳಿ ನನ್ನನ್ನು ಕೇಳ್ತಾ ಇದ್ದೀರಾ? ಹಾಂ, ನೋಡಿ, ನೀವೇ ಬಳಸಿದ್ರಿ ಪದವನ್ನು, ಸಮಷ್ಟಿ ಅಂತ ಸ್ವಾಮೀಜಿಯವರು ಬಳಸಿದ್ರು. ಇದು ನಮ್ಮ ಅನಾದಿಯಾದಂಥ ಪದ, ನಂಗೆ ತುಂಬ ಇಷ್ಟವಾದ ಪದ, ಸಮಷ್ಟಿ ವ್ಯಷ್ಟಿ. ಧರ್ಮವನ್ನು ಹೇಳೋವಾಗಲೇ ನಮ್ಮಲ್ಲಿ ಸಾಮಾನ್ಯ ಧರ್ಮ, ವಿಶೇಷ ಧರ್ಮ, ಸಮಷ್ಟಿ ಧರ್ಮ, ವ್ಯಷ್ಟಿ ಧರ್ಮ ಅಂತ ಕ್ಲಿಯರಾಗಿ ಹೇಳ್ತಾರೆ. ಸಾಮಾನ್ಯ ಧರ್ಮ ಅಂದರೆ ಯೂನಿವರ್ಸಲ್, ಸತ್ಯ, ಧರ್ಮ, ಪ್ರೀತಿ, ದಯೆ ಇತ್ಯಾದಿ. ಅದು ಹೈಯೆಸ್ಟ್, ಅದು ನೋ ಕಾಂಪ್ರಮೈಸ್. ಎಲ್ಲ ದೇಶ, ಎಲ್ಲ ಕಾಲದಲ್ಲಿ ಎಲ್ಲರಿಗೂ ವರ್ಣ, ಕುಲ, ಲಿಂಗ ಭೇದವಿಲ್ಲದೆ ಎಲ್ಲರೂ ಪಾಲಿಸಬೇಕಾದದ್ದು ಸಾಮಾನ್ಯ ಧರ್ಮ. ವಿಶೇಷ ಧರ್ಮ ಏನು? ಇಲ್ಲಿ ಸ್ಮಿತಾ ಆ್ಯಂಕರ್ ಮಾಡ್ತಾರೆ, ಅದು ನಿಮ್ಮ ಧರ್ಮ. ಇನ್ಯಾರೋ ಟೈಮ್ ನೋಡ್ತಿರ್ತಾರೆ, ಸಾಕು ನಿಲ್ಲಿಸಿ ಅಂತ ಹೇಳ್ತಿರ್ತಾರೆ, ಅದು ಅವ್ರ ಧರ್ಮ. ಇನ್ನೊಬ್ರು ಕ್ಯಾಮ್ರಾ ಅವ್ರ ಧರ್ಮ ಮಾಡ್ತಾರೆ, ಸ್ವಾಮೀಜಿ ಅವ್ರ ಧರ್ಮ ಮಾಡ್ತಾರೆ. ಎಲ್ಲರೂ ಅವ್ರವ್ರ ಧರ್ಮವನ್ನು ಮಾಡ್ತೀವಿ. ಇದು ವಿಶೇಷ ಧರ್ಮ. ಅಂದರೆ ಆಯಾ ಕ್ಷಣದಲ್ಲಿ ನಮ್ಮ ರೋಲ್,
ನಮ್ಮ ರೆಸ್ಪಾನ್ಸಿಬಿಲಿಟಿ, ಸಿಚುವೇಶನು, ಟೈಮು, ಪ್ಲೇಸು. ಈಗ ಬ್ಯಾಂಕಲ್ಲಿ ಹೋಗ್ಬಿಟ್ಟು ನಾನು ಕಸ್ಟಮರ್ ಧರ್ಮ ಆಗುತ್ತೆ, ಹಂಗೆ ನಿಂತ್ಕೋಬೇಕು. ನಾನು ಮನೇಲಿ ನಾನು ಲೆಕ್ಚರ್ ಕೊಡೋಕ್ಕಾಗಲ್ಲ ನಮ್ಮ ಯಜಮಾನರಿಗೆ, ಅಲ್ಲಿ ಸತಿ ಧರ್ಮ, ಅಲ್ಲಿ ಬೇರೆ ಕೆಲಸ ಮಾಡಬೇಕಾಗತ್ತೆ. ಹೀಗೆ ಇದನ್ನು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾಗಿ ಅದೇ ಥರ ವ್ಯಷ್ಟಿ ಸಮಷ್ಟಿ, ನನ್ನ ಹಿತ ಏನು, ನನಗಿಷ್ಟ ಏನು, ನನಗನುಕೂಲ ಏನು ಅಂತ ಯೋಚನೆ ಮಾಡೋದು ವ್ಯಷ್ಟಿ ಆದರೆ, ನನ್ನ ಹಿತ ನನ್ನ ಅನುಕೂಲ ಅನ್ನೋದು ಸಮಾಜಕ್ಕೆ ತೊಂದರೆ ಕೊಡಬಾರ್ದು ಅನ್ನೋ ವಿವೇಚನೆ ಜೊತೆಗೆ ಮಾಡೋದು ಸಮಷ್ಟಿ ಧರ್ಮ. ಸರಳ ಉದಾಹರಣೆ ನಾನು ಹೇಳೋ ಹಾಗಿದ್ರೆ, ಬಾಳೆಹಣ್ಣು, ನನ್ನ ದುಡ್ಡಲ್ಲಿ ನಾನು ಒಂದು ಬಾಳೆಹಣ್ಣು ಕೊಂಡ್ಕೊಂಡು ತಿಂತೀನಿ, ಅದು ನನ್ನ ವ್ಯಷ್ಟಿ ಧರ್ಮ, ನಂಗೆ ಇಷ್ಟ, ತಿಂದೆ, ನನ್ನ ದುಡ್ಡು, ನನ್ನ ಇಷ್ಟ. ಆದರೆ ಬಾಳೆಹಣ್ಣು ಸಿಪ್ಪೆ ಎಲ್ಲಿ ಹಾಕ್ತೀನಿ, ಅದು ಸಮಷ್ಟಿ ಹಿತ ಆಗುತ್ತೆ. ಎಲ್ಲಂದರೆ ಅಲ್ಲಿ ಎಸಕ್ಕಾಗಲ್ಲ, ನನ್ನ ದುಡ್ಡು ಅಂತ ಹೇಳೋ ಹಾಗಿಲ್ಲ. ಯಾಕೆಂದರೆ ನಾವು ಸಮಾಜದಲ್ಲಿ ಬದುಕ್ತಾ ಇದ್ದೀವಿ. ನಾನು ಎಲ್ಲಂದರೆ ಅಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತೀನಿ, ರೋಡ್ ಬ್ಲಾಕ್ ಮಾಡ್ತೀನಿ, ತಪ್ಪು. ಅದು ಸಮಷ್ಟಿ ಧರ್ಮ ಅಲ್ಲ, ಅದು ವ್ಯಷ್ಟಿ ಧರ್ಮ. ಯಾವತ್ತೂ ನನ್ನ ವ್ಯಷ್ಟಿ ಸಮಷ್ಟಿಗೆ ತೊಂದರೆ ಕೊಡಬಾರ್ದು ಅನ್ನುವ ಎಚ್ಚರಿಕೆ ಇದೆಯಲ್ಲ, ಇದನ್ನು ವಿಶೇಷವಾಗಿ ಸನಾತನ ಧರ್ಮ ಹೇಳುತ್ತೆ. ಇದನ್ನು ರಾಮ ತೋರಿಸಿದ. ನೀವು ಮತ್ತೆ ಪದೇ ಪದೇ ರಾಮ ಭಾರತ ಅಂದ್ರಲ್ಲ, ರಾಮ ಸ್ವಾಮೀಜಿ ತುಂಬ ಚೆನ್ನಾಗಿ ಹೇಳಿದ್ರು. ತನ್ನ ಪತ್ನಿ, ತನ್ನ ಪರಿವಾರ, ತನ್ನ ಮಕ್ಕಳು, ತನ್ನದು, ತನ್ನ ಇಷ್ಟ, ತನ್ನ ಸುಖ, ತನ್ನ ಪ್ರಯಾರಿಟಿ ಅಂತ ನೋಡಿದೆ. ಎಷ್ಟೇ ದುಃಖ ಆದರೂ, ಕಷ್ಟ ಆದರೂ, ಎಷ್ಟೇ ತನಗೆ ನೋವಾದರೂ, ಪರ್ಸ್ನಲಿ ಅಫೆಂಡ್ ಆದರೂ, ತನಗೆ ನೋವಾದರೂ ಕೂಡ ಅದನ್ನು ನುಂಗಿ ನಾನೊಬ್ಬ ಲೀಡರ್, ನಾನೊಬ್ಬ ರಾಜ, ನಾನು ಬರೀ ಒಬ್ಬ ಸಾಮಾನ್ಯ ವ್ಯಕ್ತಿ ಆದರೆ ನಾನು ಏನು ತಪ್ಪು ಮಾಡಿದ್ರು, ಏನು ಸ್ಟೇಟ್ಮೆಂಟ್ ಕೊಟ್ಟರು ನಡೆಯುತ್ತೆ. ಆದರೆ ನಾನು ಪ್ರೈಮ್ ಮಿನಿಸ್ಟರು, ಮುಖ್ಯಮಂತ್ರಿಯೋ ಆದರೆ ಬಾಯಿಗೆ ಬಂದಂಗೆ ಮಾತಾಡೋ ಹಾಗಿಲ್ಲ. ನೋಡ್ತೀವಲ್ಲ ಈಗ ಏನೇನಾಗುತ್ತೆ ಎಡವಟ್ಟು ಅಂತ. ಹಾಗಾಗಿ ಸಮಷ್ಟಿ ಹಿತ, ನಾನು ನಾಯಕನ ಸ್ಥಾನದಲ್ಲಿ ನಿಂತ ತಕ್ಷಣ ನಾನು ಐ ಶುಡ್ ಬಿ ಪ್ರಜಾಹಿತೆ ಸುಖಂ ರಾಜ್ಞ ಅಂತ ಚಾಣಕ್ಯ ಹೇಳ್ತಾನೆ. ರಾಜನ್ ಸುಖ ಏನು ಅಂದರೆ ನಥಿಂಗ್ ಪರ್ಸ್ನಲ್, ಪ್ರಜಾಹಿತೆ ಸುಖಂ ರಾಜ್ಞ. ಹಾಗಾಗಿ ಪ್ರಜೆಗಳ ಹಿತವೇ ಮುಖ್ಯ ಅಂತ ಸಮಷ್ಟಿ ಭಾವದಲ್ಲಿ ಬದುಕದಂಥವ್ರು ರಾಮ. ನೋಡಿ, ಉದಾಹರಣೆ ಹೇಳ್ತೀನಿ. ಅವನು ಇದ್ದಕ್ಕಿದ್ದಾಗೆ ಓವರ್ ನೈಟ್ ಅವನ ಪಟ್ಟಾಭಿಷೇಕ ತಪ್ಪಿಸ್ಬಿಟ್ಲು ಕೈ. ರಾತ್ರಿ ವಸಿಷ್ಠರು ಕಂಕಣ ಕಟ್ಟಿದ್ದಾರೆ, ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಬರೋ ಮುಂಚೆ ತಪ್ಪು ಹೋಯ್ತದು. ಈಗ ರಾಮ ವೈಯಕ್ತಿಕವಾಗಿ ಯೋಚನೆ ಮಾಡಿದರೆ, ಇಟ್ಸ್ ಅನ್ ಅಫೆನ್ಸ್ ಟು ಮೀ, ನನಗೆ ಅನ್ಯಾಯ ಆಗಿದೆ ಅಂತ ಹೋರಾಟ ಮಾಡಿ ಒಂದಿಷ್ಟು ಜನನ ಕಟ್ಕೊಂಡು ರಾಮನ್ ಪಾರ್ಟಿ, ಭರ್ತಾ ಪಾರ್ಟಿ, ಕೈಕೇಯಿ ಪಾರ್ಟಿ ಆಗಿ ಜಗಳ ಮಾಡಿ ಹೋಗ್ರೋ, ಟೈರ್ ಸುಡ್ರೋ, ಲಾರಿ ಸುಡ್ರೋ, ಗಲಾಟೆ ಮಾಡ್ರೋ, ಇವಾಗ ಮಾಡ್ತಾರಲ್ಲ, ಜೈಲಿಂದ ಕೂತ್ಕೊಂಡು ಹಂಗೆ ಮಾಡಿಸ್ತಿದ್ರೇನೋ. ಆದರೆ ರಾಮ ಯೋಚನೆ ಮಾಡ್ದ, ಎಸ್ ಐ ಆಮ್ ಅಫೆಂಡೆಡ್, ನನಗೆ ತೊಂದರೆ ಆಗಿದೆ, ನನ್ನ ಮಲ್ತಾಯಿಯಿಂದ ನಂಗೆ ತಪ್ಪಾಗಿದೆ. ಆದರೆ ನಾನೀಗ ರಾಜಕುಮಾರ, ಐ ಆಮ್ ನಾಟ್ ಎನ್ ಆರ್ಡಿನರಿ ಮ್ಯಾನ್. ನಾನೀಗ ಏನಾದರೂ ಎಮೋಷ್ನಲ್ ಆದರೆ, ಕೂಗಾಡಿದ್ರೆ, ಕಿರ್ಚಾಡಿದ್ರೆ ಇಡೀ ಅಯೋಧ್ಯ ಭುಗಿಲಿದ್ದು ಬೆಂಕಿ ಹತ್ಕೊಂಡ್ಬಿಡತ್ತೆ, 1000 ಜನರ ಸಾವು ನೋವಿಗೆ ಕಾರಣ ಆಗುತ್ತೆ. ಈಗ ನಾನು ನನ್ನ ದುಃಖವನ್ನು ನುಂಗಿ ಸುಮ್ಮನಿದ್ರೆ ಅಯೋಧ್ಯೆಯಲ್ಲಿ ಶಾಂತಿ ಉಳಿಯುತ್ತೆ. ಭರತನೂ ಒಳ್ಳೆ ರಾಜನೇ ಆಗಲಿ, ರಾಜ, ಎಲ್ಲರಿಗೂ ಮರ್ಯಾದೆ, ರಘುವಂಶದ ಮರ್ಯಾದೆ ಉಳಿಯುತ್ತೆ. ಈ ಥರ ಸಮಷ್ಟಿಯಾಗಿ ಆಲೋಚನೆ ಮಾಡ್ದ. ಅದಕ್ಕೆ ರಾಮ ಇವತ್ತು ತುಂಬ ರೆಲೆವೆಂಟ್ ನಮಗೆ. ನಾನು ನನ್ನಿಷ್ಟ, ಮೈ ಲೈಫ್ ಮೈ ಮನಿ, ಐ ಡೋಂಟ್ ಕೇರ್ ಅನ್ನುವ ಆ್ಯರೋಗೆನ್ಸ್ ಇದೆಯಲ್ಲ, ಇಂಡಿವಿಜುವಲಿಸಮ್ ಹೋಗ್ಬಿಟ್ಟು ವಿ ಹ್ಯಾವ್ ಟು ಹ್ಯಾವ್ ಕಲೆಕ್ಟಿವಿಸಮ್ ಫೀಲ್, ಅದನ್ನು ರಾಮ ಹೇಳ್ಕೊಡ್ತಾನೆ. ಸ್ವಾಮೀಜಿ